ಕೆಲ ದಿನಗಳ ಹಿಂದೆ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮತ್ತೆ ಸಿಎಂ ಆಗ್ತಾರೆ ಅನ್ನುವಂಥ ಒಂದು ಹೇಳಿಕೆಯನ್ನ ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರು ಕೊಟ್ಟಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಮೈಸೂರಿನಲ್ಲಿ ಸಾರಾ ಮಹೇಶ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ, ಹೀಗಾಗಿ ಯಾರು ಆಸೆ ಪಡೋ ಅವಶ್ಯಕತೆ ಇಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ರೇಷ್ಮೆ ಖಾತೆ ಸಚಿವ ಸಾರಾ ಮಹೇಶ್ ಕೊಟ್ಟಿರುವಂತಹ ಹೇಳಿಕೆ ಇದು. ಸಚಿವ ಸ್ಥಾನ ಹಾಗೆ ಇಲ್ಲಿ ಕೆಲವರು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸ್ತಾ ಇದಾರಲ್ಲ, ಅವರೆಲ್ಲ ಯಾಕೆ ಬ್ಯಾಟ್ ಬೀಸ್ತಾ ಇದ್ದಾರೆ ಅಂತ ಅಂದ್ರೆ ಸಾರಾ ಮಹೇಶ್ ಅವರ ಪರವಾಗಿ ವಿಚಾರವಾಗಿ ಹೇಳಿದ್ರೆ ಸಚಿವ ಸ್ಥಾನ ಹಾಗೆ ನಿಗಮ ಮಂಡಳಿಯನ್ನ ಪಡೆದುಕೊಳ್ಳೋದಕ್ಕೆ ಈ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಓಲೈಸೋದಕ್ಕೆ ಆ ಶಾಸಕ ಈ ರೀತಿಯಾದಂತಹ ಹೇಳಿಕೆಯನ್ನ ನೀಡ್ತಾ ಇದ್ದಾನೆ. ನಾವು ಅವರಂತೆ ಮಾತನಾಡಬಾರ್ದು, ನಮ್ಮ ರಾಜ್ಯ ಹಾಗೆ ರಾಷ್ಟ್ರದ ನಾಯಕರ ಸೂಚನೆಯನ್ನ ನಾವು ಪಾಲಿಸಬೇಕಿದೆ. ಅವರೆಲ್ಲ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ವಿಚಾರ ಇದ್ರೂ ಕೂಡ ಅದನ್ನ ಪಕ್ಷದ ವೇದಿಕೆಯಲ್ಲಿ ಮಾತುಕತೆ ನಡೆಸಿ, ಆದರೆ ಬಹಿರಂಗವಾಗಿ ಆ ಥರದ ಚರ್ಚೆಗಳು ಬೇಡ ಅಂತ ಮೈಸೂರಿನಲ್ಲಿ ರೇಷ್ಮೆ ಖಾತೆ ಸಚಿವ ಸಾರಾ ಮಹೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ನಿನ್ನೆನೂ ಕೂಡ ನಾರಾಯಣರಾವ್ ಅಂದರೆ ಬಸವ ಕಲ್ಯಾಣ ಶಾಸಕ ನಿನ್ನೆ ಬಾಗಲಕೋಟೆಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಸಿದ್ದರಾಮಯ್ಯನವರೇ ಮುಂದೆ ಸಿಎಂ ಆಗ್ತಾರೆ ಮತ್ತೆ ಅನ್ನುವಂಥದ್ದು, ಅಥವಾ ಈಗ ಸಿಎಂ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಆ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಈಗ ಸಾರಾ ಮಹೇಶ್ ಈ ಥರ ಟಾಂಗ್ ಕೊಟ್ಟಿದ್ದಾರೆ. ಹಾಗಾದ್ರೆ ನಿನ್ನೆ ಶಾಸಕ ನಾರಾಯಣರಾವ್ ಏನಂತ ಹೇಳಿದ್ದರು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿವ ಸಾರಾ ಮಹೇಶ್ ಅವರು ಮತ್ತೊಂದು ಕಡೆ ಏನಂತ ಟಾಂಗ್ ಕೊಟ್ಟಿದ್ದಾರೆ. ಎರಡೂ ಹೇಳಿಕೆಗಳನ್ನ ನೋಡ್ಕೊಂಬೋಣ ಬನ್ನಿ. ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ದೌರಾಧರಿಸಿದ ನಂತರ ಸಿದ್ದರಾಮಯ್ಯ ಸಾಹೇಬರು ಇವತ್ತು ನಮಗೆ ಕೈಗೆ ಸಿಕ್ಕಿದಾರ. ಅವರಿಗೆ ನಾವು ಎಲ್ಲಾ ರೀತಿಯ ಶಕ್ತಿ ಪಟ್ಟು ಗುರುಗಳ ಆಶೀರ್ವಾದ ಆದ್ಮೇಲೆ ಇರಲಿ, ನಿಮ್ಮ ಸಹಕಾರ ಸಿದ್ದರಾಮಯ್ಯ ಸಾಹೇಬರಿಗಿರಲಿ. ಈ ರಾಜ್ಯದಾಗ ಪುನಃ ಬರೋ ದಿವಸದಲ್ಲಿ ಈ ಲೋಕಸಭಾ ಚುನಾವಣೆ ಆಗಿ ಒಂದು 4-5 ತಿಂಗಳಲ್ಲಿ 2019ರಲ್ಲಿ ಪುನಃ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ 100ಕ್ಕೆ 100 ಆಗ್ತಾರೆ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆಲವು ಬೋಲ್ಡು ಎಕ್ಸ್ಪಾನ್ಷನ್ ಇದಾವೆ. ಏನೋ ಈ ರೀತಿನಾರ ಓಲೈಸ್ಕೊಂಡು ನನ್ನನ್ನು ಬೋರ್ಡ್ ಚೇರ್ಮನ್ ಮಾಡಲಿ ಅಂತೇಳಿ ಕೆಲವು ಶಾಸಕರುಗಳು ಕೆಲವು ಮಾತಾಡ್ತಾರೆ. ನಾವು ಮಾತಾಡ್ಬೋದು, ಬಟ್ ನಮಗೆ ರಾಷ್ಟ್ರ ನಾಯಕರು, ರಾಜ್ಯ ನಾಯಕರು ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ವಿಚಾರವನ್ನು ಮೈತ್ರಿ ಪಕ್ಷದ ವಿಚಾರದ ಸಂಬಂಧಪಟ್ಟಂತೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ. ಇದೇ ರೀತಿ ಅವರು ಮಾತಾಡ್ತಾ ಇದ್ದರೆ ನಮ್ಮಲ್ಲೂ 39 ಜನ ಶಾಸಕರು ಮಾತಾಡ್ತಾರೆ. ಅದಕ್ಕೆ ಈಗಲೂ ನಾವು ಅವ್ರಿಗೆ ಮನವಿ ಮಾಡುವಂಥದ್ದು ಸ್ವಲ್ಪ ಸರಿಯಾದ ರೀತಿಯಲ್ಲಿ ಮುಂದೆ ಈಗ 5 ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಣ್ಣರವರೇ ಅಂತೇಳಿ ರಾಷ್ಟ್ರೀಯ ನಾಯಕರು, ಅವ್ರ ರಾಷ್ಟ್ರೀಯ ನಾಯಕರು, ನಮ್ಮ ರಾಷ್ಟ್ರೀಯ ನಾಯಕರು ಒಪ್ಕೊಂಡಿದ್ದಾರೆ. ಆ ಪೋಸ್ಟ್ ಖಾಲಿಯಾದಾಗ ಚರ್ಚೆ ಮಾಡಿ. ಈಗ ಯಾರಿದ್ದಾರೆ ಆ ಎರಡೂ ಪಕ್ಷಕ್ಕೂ ಶಾಸಕಾಂಗ ಪಕ್ಷದ ನಾಯಕರು ಕುಮಾರಣ್ಣರವರು ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಲಿ ಅಂಥೇಳಿ ಅವರ ರಾಜ್ಯಾಧ್ಯಕ್ಷರು ಸೂಚನೆ ಕೊಡಬೇಕು ಅಂತೇಳಿ ನಿಮ್ಮ ಮೂಲಕ ಮನವಿ. ಕೆಲವು ಬೋಲ್ಡು ಎಕ್ಸ್ಪಾನ್ಷನ್ ಇದಾವೆ. ಓಕೆ, ಇದು ಸಚಿವ ಸಾರಾ ಮಹೇಶ್ ಅವರು ಟಾಂಗ್ ಕೊಟ್ಟಿರುವಂಥ ರೀತಿ. ಕೆಲ ಬೋರ್ಡ್ಗಳೆಲ್ಲ ಇದ್ದಾವೆ, ಇನ್ನು ಉಳ್ಕೊಂಡಿವೆ. ಅದರಲ್ಲೆಲ್ಲ ಸ್ಥಾನ ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಈ ಥರ ಓಲೈಕೆ ರಾಜಕಾರಣ ಮಾಡ್ತಾ ಇದ್ದಾರೆ. ಅಂದರೆ ಒಂದು ರೀತಿ ಬಕೆಟ್ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಸಾರಾ ಮಹೇಶ್ ಅವರು ಕೊಟ್ಟಿರುವಂಥ ಹೇಳಿಕೆ ಇದು. ಹೀಗೆಲ್ಲ ಮಾತನಾಡ್ತಾ ಇದ್ರೆ ಅವರಿಗೆಲ್ಲ ಸ್ವಲ್ಪ ಬೋರ್ಡ್ ಈ ಥರದ್ದೆಲ್ಲ ಸಿಗುತ್ತೆ ಅನ್ನುವಂಥ ರೀತಿಯಲ್ಲೆಲ್ಲ ಇವ್ರು ಮಾಡ್ತಾ ಇರುವಂಥ ಷಡ್ಯಂತ್ರ ಇದು. ಹಾಗೆಲ್ಲ ಮಾಡಬಾರ್ದು. ನಮ್ಮಲ್ಲೂ ಕೂಡ 38 ಜನ MLAಗಳಿದ್ದೀವಿ, ನಮಗೂ ಬರುತ್ತೆ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಟಾಂಗ್ ಕೊಡೋದ್ರ ಜೊತೆಗೆ ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅವ್ರ ನಾಯಕರು ಅವ್ರನ್ನೆಲ್ಲ ಕಟ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ದಿಲೀಪ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ಮೊನ್ನೆ ಒಂದು ಸ್ವಲ್ಪ ದಿನಗಳ ಹಿಂದೆ ಎಸ್ ಟಿ ಸೋಮಶೇಖರ್ ಅವರು ಕೊಟ್ಟಂತ ಹೇಳಿಕೆ ಬಿಸಿನೇ ಇನ್ನೂ ತಣ್ಣಗಾಗಿರಲಿಲ್ಲ. ನಿನ್ನೆ ಶಾಸಕ ನಾರಾಯಣರಾವ್ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ JDS ನಾಯಕರಿಗೆ ಯಾವ ರೀತಿ ಮತ್ತೆ ಕಣ್ ಕೆಂಪಗಾಗುವಂತೆ ಮಾಡಿದೆ ಅಂತೇಳಿ ಸಾರಾ ಮಹೇಶ್ ಸ್ಟೇಟ್ಮೆಂಟ್ ಅಲ್ಲಿ ಅದೇನು ಗೊತ್ತಾಗ್ತಾ ಇತ್ತು ದಿಲೀಪ್? ಮಾಲ್ತೇಶ್ ಏನಂತಂದ್ರೆ ಪದೇ ಪದೇ ಕಾಂಗ್ರೆಸ್ನ ಶಾಸಕರು ಮತ್ತೆ ಕಾಂಗ್ರೆಸ್ನ ಮುಖಂಡರುಗಳು ಈ ಒಂದು ವಿಚಾರವಾಗಿ ಹೇಳಿಕೆ ಕೊಡ್ತಾ ಇರ್ತಕ್ಕಂಥದ್ದು JDSನ ಶಾಸಕರು ಮತ್ತು ಸಚಿವರ ಕೆಂಗಣಿಗೆ ಗುರಿಯಾಗಿರುವಂಥದ್ದು. ಇನ್ನು ನಿನ್ನೆ ಕೊಟ್ಟ ಹೇಳಿಕೆಯನ್ನ ಬಸವ ಕಲ್ಯಾಣದ ಶಾಸಕ ನಿನ್ನೆ ಕೊಟ್ಟಂತ ಹೇಳಿಕೆಯಲ್ಲಿ ಇವತ್ತು ಕೂಡ ಸಚಿವ ಸಾರಾ ಮಹೇಶ್ ಅವರು ಗರಂ ಆಗಿರುವಂಥದ್ದು. ಯಾಕಂತಂದ್ರೆ ನಮಗೂ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ಲಿಕ್ಕೆ ಬರ್ತದೆ, ನಮ್ಮಲ್ಲೂ 37 ಶಾಸಕರಿದ್ದಾರೆ, ಆದ್ರೆ ಈ ರೀತಿಯಾದಂತಹ ಹೇಳಿಕೆಗಳನ್ನ ಪಕ್ಷದ ವೇದಿಕೆಯಲ್ಲಷ್ಟೇ ನಾವು ಚರ್ಚೆ ಮಾಡಬೇಕು. ಯಾವುದೇ ರೀತಿಯಾದಂತಹ ಗೊಂದಲಗಳಿರ್ಬೋದು ಅಥವಾ
ಇನ್ಯಾವುದೇ ವಿಚಾರಗಳಿರ್ಬೋದು ಅದನ್ನ ಪಕ್ಷದ ವೇದಿಕೆಯಲ್ಲಷ್ಟೇ ಚರ್ಚೆ ಮಾಡಬೇಕು. ಆದ್ರೆ ಈ ರೀತಿಯಾದಂತ ಬಹಿರಂಗ ಹೇಳಿಕೆ ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಂತ ಇನ್ನೊಂದು ಹೇಳಿಕೆಯನ್ನ ಕೊಡ್ತಾರೆ, ಟಾಂಗ್ ಕೊಡುವಂತ ವಿಚಾರ ಹೋಗುತ್ತೆ. ಯಾಕಂತಂದ್ರೆ ಈಗಾಗಲೇ ಒಂದಷ್ಟು ಸ್ಥಾನಗಳು ನಿಗಮ ಮಂಡಳಿ ಸಚಿವ ಸ್ಥಾನಗಳು ಉಳ್ಕೊಂಡಿದೆ. ಆ ಒಂದು ಸಚಿವ ಸ್ಥಾನಗಳನ್ನ ನಿಗಮ ಮಂಡಳಿಯನ್ನು ಪಡ್ಕೊಳ್ಳಿಕ್ಕೆ ಈ ರೀತಿಯಾದಂತ ಸಿದ್ದರಾಮಯ್ಯನವರಿಗೆ ಓಲೈಕೆ ಮಾಡುವಂತ ಕೆಲಸವನ್ನ ನಾರಾಯಣರಾವ್ ಅವರು ಮಾಡ್ತಾ ಇದ್ದಾರೆ ಅನ್ನುವಂತ ಹೇಳಿಕೆಯನ್ನ ಸಚಿವ ಸಾರಾ ಮಹೇಶ್ ಅವರು ನೀಡ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಏನು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಲ್ಲಿ ಈ ರೀತಿಯಂತ ಗೊಂದಲಗಳು ಉಂಟಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಲೋಕಸಭಾ ಚುನಾವಣೆ ನಂತರ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಮಾತುಗಳನ್ನ ಹೇಳಿಕೆಗಳನ್ನ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಬಾರಿ ರಿಪೀಟ್ ಆಗಿರುವಂತದ್ದು. ಈಗ ಪದೇ ಪದೇ ನಿನ್ನೆ ಕೂಡ ಹೇಳಿಕೆಯನ್ನ ನೀಡಿದಂತ ಸಂದರ್ಭದಲ್ಲಿ ಕೂಡ ಈಗ ಸಚಿವ ಸಾರಾ ಮಹೇಶ್ ಅವರು ಕೂಡ ಈ ರೀತಿಯಾದಂತ ಹೇಳಿಕೆಗಳಿಗೆ ಟಾಂಗ್ ಕೊಡುವಂತ ಕೆಲಸವನ್ನ ಮಾಡಿರುವಂತದ್ದು. ಯಾಕಂತಂದ್ರೆ ಈ ಒಂದು ಪಕ್ಷದ ಒಳಗಿನ ಆಂತರಿಕ ವಿಚಾರಗಳನ್ನ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕು. ಅದನ್ನು ಬಿಟ್ಟು ಬಹಿರಂಗವಾಗಿ ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ರೆ ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಯನ್ನು ಇವರು ಮಾಡ್ತಾ ಇರ್ತಕ್ಕಂಥದ್ದು. ಮಲ್ತೇಶ್. ಓಕೆ ಥ್ಯಾಂಕ್ ಯು ದಿಲೀಪ್.